ಆದಿ, ಆ ವಿಧವೆಯಿಂದ ಅವಳ ಜಮೀನ ಕಿತ್ಕೋಬೇಡ. ಪಾಪ ಅವಳೊಬ್ಳೇ ಇರೋದು. ಆ ಜಮೀನಿಂದನೇ ಅವಳ ಜೀವನ ಸಾಗೋದು. ಅದಕ್ಕೆ ಎಷ್ಟು ಕಾಸು ಕೊಡಬೇಕೋ ಕೊಟ್ಟು ಮುಗಿಸಿದ್ದೀನಲ್ಲ. ಅಂದ್ರೆ ಒಂದ್ಸಲ ದುಡ್ಡು ತಗೊಂಡ್ಬಿಟ್ರೆ ಜೀವನ ಪೂರ್ತಿ ಏನ್ ಮಾಡ್ಬೇಕು? ಒಂದ್ಸಲ ಯೋಚನೆ ಮಾಡಿ ನೋಡು. ನಾನಲ್ಲ, ಯೋಚನೆ ಮಾಡಬೇಕಾಗಿರೋದು ನೀವು. ನೀನೇನ ಗುರಾಯಿಸ್ತಾ ಇರೋದು? ಹೋಗೋ ಕೊನೆಗೆ. ಅದಕ್ಕೆ ನನ್ನ ವಿಷಯದಲ್ಲಿ ತಲೆ ಹಾಕದೆ ಹೋದ್ರೆ ನಿಮ್ಗೆ ಒಳ್ಳೇದು. ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಅವಳ ಪರ ವಯಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಏನ್ ಕತೆ? ನಾನು ನಮ್ಮ ಫಸ್ಲಿನ ಬಗ್ಗೆ ಯೋಚನೆ ಮಾಡಬೇಕಾ, ಇಲ್ಲ ಊರವ್ರ ಚಿಂತೆ ಬಗ್ಗೆ ಯೋಚನೆ ಮಾಡಬೇಕಾ? ಈಗಾಗಲೇ ನಿಮ್ಮಿಂದ ಎಲ್ಲ ನಷ್ಟನೇ ಆಗಿದೆ. ಎಷ್ಟು ಕಳ್ಳತನ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಫಸ್ಲು ಕೈಗೆ ಬರ್ತಿಲ್ಲ ಅಂತ ನಾನು ಚಿಂತೆಲಿದ್ರೆ ಊರವ್ರ ಕತೆ ಹೇಳಕ್ ಬರ್ತಾರೆ. ಆದಿ, ಸಿಟ್ಟು ಕಡಿಮೆ ಮಾಡ್ಕೋ. ಬಾನಿ, ನೀನ್ ಎಲ್ಲದಕ್ಕೂ ಅಡ್ಡ ಬರಬೇಡ, ಸುಮ್ಮನೆ ಹೋಗು. ನಿನ್ ಮಗ ಬಂದಿದಾನಲ್ಲ, ಊಟ ಅವನಿಗೆ ಕೊಡು. ಹೊರಗಿನ ಕೆಲಸ ಆದಿ ನೋಡ್ಕೊಳ್ತಾನೆ, ಅರ್ಥ ಆಯ್ತಾ? ಹೋಗು. ಮನು, ಒಳಗ್ ಬಾ. ಬರ್ತೀನ ಬೇ. ನೀವು ಆದಿತ್ಯನ ಅತ್ತೆ ಅಲ್ವಾ? ಹೋಗಿ ನನ್ನ ಜಮೀನು ವಾಪಸ್ ಕೊಡ್ಸಿ ನನಗೆ. ವಿದ್ವೆ ಜಮೀನನ್ನು ನೀರು ಕುಡಿಯಕ್ಕೆ ಕೊಡ್ತಿದ್ದಾರೆ. ನಿಮ್ ಕೈಯಲ್ಲಿ ತಡೆಯಕ್ಕಾಗುತ್ತಾ? ಹೋಗಿ ತಡೀರಿ. ಈಗಾಗಲೇ ನಿಮ್ಮಿಂದ ಎಲ್ಲ ನಷ್ಟನೇ ಆಗಿದೆ. ಎಷ್ಟು ಕಳ್ಳತನ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಅಮ್ಮ, ಸೋತ್ ಬಿಟ್ಯಾ? ಅಬ್ಬೆ ಸರಿಯಾಗಿ ಹೇಳಿದ್ರು. ನಾನು ಇದಕ್ಕೆಲ್ಲ ತಲೆ ಹಾಕಬಾರ್ದು. ಇದರರ್ಥ ನೀನು ಸೋತ್ ಬಿಟ್ಟೆ ಅಂತ ಅಲ್ವಾ ಅಮ್ಮ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್